ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗಮ್ಮ ಹೆಚ್.ಎನ್. ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್. ಇದು ನನ್ನ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಹೇರಿದಂತಹ ಮೊಟ್ಟ ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ಇದರ ಮುಖ್ಯಾಂಶಗಳ ಬಗ್ಗೆ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಮಾತನಾಡಿದ್ದೆ. ಈಗ ಅದರ ಒಂದು ಮುಂದುವರಿದ ಭಾಗವಾಗಿ ಕಂಪನಿಯ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಹೇರಿದಂತಹ ಎರಡನೆಯ ಪ್ರಮುಖ ಕಾಯ್ದೆಯಾದಂತಹ 1784ರ ಪಿಟ್ ಇಂಡಿಯಾ ಕಾಯ್ದೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. 1784ರಲ್ಲಿ ಬ್ರಿಟನ್ ಪ್ರಧಾನಮಂತ್ರಿಯಾದಂತಹ ವಿಲಿಯಂ ಪಿಟ್ ಎಂಬಾತ ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಶಾಸನವೊಂದನ್ನು ಅಥವಾ ಒಂದು ಕಾಯ್ದೆಯೊಂದನ್ನು ಜಾರಿಗೊಳಿಸ್ತಾರೆ. ಈ ಒಂದು ಕಾಯ್ದೆಯನ್ನು ವಿಲಿಯಂ ಪಿಟ್ಟನೇ ಸ್ವತಃ ಸಿದ್ಧಪಡಿಸಿ ಜಾರಿಗೆ ತಂದಿದ್ದರಿಂದಾಗಿ ಈ ಕಾಯ್ದೆಗೆ ಪಿಟ್ ಇಂಡಿಯಾ ಕಾಯ್ದೆ ಎಂಬ ಹೆಸರು ಬರುತ್ತೆ. 1784ರಲ್ಲಿ ಭಾರತದಲ್ಲಿ ಕಂಪನಿಯ ಮೇಲೆ ಪಿಟ್ ಇಂಡಿಯಾ ಕಾಯ್ದೆಯನ್ನು ಪಾರ್ಲಿಮೆಂಟ್ ಹೇರೋದಕ್ಕೆ ಕಾರಣಗಳೇನು ಅಥವಾ ಕಾಯ್ದೆ ಜಾರಿಗೆ ಬರೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೊದಲನೆಯ ಕಾರಣ ರೆಗ್ಯುಲೇಟಿಂಗ್ ಕಾಯ್ದೆಯ ವಿಫಲತೆ. 1723ರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆ ಕಂಪನಿಯ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟಿನ ಸಂಪೂರ್ಣ ಹತೋಟಿಯನ್ನು ಸಾಧಿಸುವಲ್ಲಿ ವಿಫಲವಾಗುತ್ತೆ. ಇದು ಒಂದು ಪ್ರಮುಖ ಕಾರಣ. ಆದರೆ ಎರಡನೆಯ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರ ಭ್ರಷ್ಟಾಚಾರ ಮತ್ತು ಲಂಚಗುಳಿತನವನ್ನು ತಡೆಗಟ್ಟುವುದು. ಮೂರನೆಯ ಕಾರಣ ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಡುವೆ ಏರ್ಪಟ್ಟಿದ್ದಂತಹ ಬಿಕ್ಕಟ್ಟನ್ನು ನಿವಾರಿಸುವುದು ಪಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರೋದಕ್ಕೆ ಮೂರನೆಯ ಪ್ರಮುಖ ಕಾರಣ ಆಗಿತ್ತು. ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, 1776ರಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇಂಗ್ಲೆಂಡ್ ಅಮೆರಿಕಾದಂತಹ ದೊಡ್ಡ ವಸಾಹತುವನ್ನು ಕಳೆದುಕೊಂಡಿತ್ತು. ಅಮೆರಿಕವನ್ನು ಕಳೆದುಕೊಂಡಂತಹ ಇಂಗ್ಲೆಂಡ್ ಅದರಿಂದ ಕಲಿತಂತಹ ಒಂದು ದೊಡ್ಡ ಪಾಠ ಏನಪ್ಪ ಅಂತ ಹೇಳಿದ್ರೆ, ಕನಿಷ್ಠ ಭಾರತವನ್ನಾದರೂ ನಾವು ಉಳಿಸ್ಕೋಬೇಕು ಅನ್ನುವಂತಹ ಬ್ರಿಟಿಷರ ಹಂಬಲ ಈ ಒಂದು ಕಾಯ್ದೆ ಜಾರಿಗೆ ಬರೋದಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಯಿತು. ಮತ್ತೊಂದು ಮುಖ್ಯವಾದಂತಹ ಕಾರಣ, ಐದನೆಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಂಪನಿಯ ದೋಷಪೂರಿತ ವಿದೇಶಾಂಗ ನೀತಿ ಅಂತ ಹೇಳಿದ್ರೆ, ಕಂಪನಿ ರೋಹಿಲ್ಲರ ಮೇಲೆ, ಮರಾಠರ ಮೇಲೆ, ಹೈದರಾಲಿ ಮತ್ತು ಟಿಪ್ಪುವಿನ ಮೇಲೆ ಯುದ್ಧವನ್ನು ಆರಂಭಿಸಿದ ಸಂದರ್ಭದಲ್ಲಿ ಬ್ರಿಟನ್ ಪಾರ್ಲಿಮೆಂಟಿನ ಅನುಮತಿಯನ್ನು ಪಡೆದಿರಲಿಲ್ಲ. ಪಾರ್ಲಿಮೆಂಟಿನ ಅನುಮತಿಯನ್ನು ಪಡೆಯದೆ ಕಂಪನಿ ಯುದ್ಧವನ್ನು ಆರಂಭಿಸಿದ್ದು ಪಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರೋದಕ್ಕೆ ಕಾರಣವಾದ ಅಂಶಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ. ಈ ಎಲ್ಲ ಕಾರಣಗಳ ಪರಿಣಾಮವಾಗಿ ಬ್ರಿಟನ್ ಪಾರ್ಲಿಮೆಂಟ್ ಪ್ರಧಾನಿ ಪಿಟ್ಟನ ಹೆಸರಿನಲ್ಲಿ, ವಿಲಿಯಂ ಪಿಟ್ಟನ ಹೆಸರಿನಲ್ಲಿ ಈ ಒಂದು ಕಾಯ್ದೆಯನ್ನು 1784ರಲ್ಲಿ ಜಾರಿಗೆ ತರುತ್ತೆ. ಹಾಗಾದರೆ ಪಿಟ್ ಇಂಡಿಯಾ ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಮೊದಲನೆಯ ಮುಖ್ಯಾಂಶ, ಬ್ರಿಟನ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹೆಚ್ಚು ನಿಯಂತ್ರಣವನ್ನು ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಇಂಗ್ಲೆಂಡಿನಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಸಮಿತಿಯನ್ನು ಸ್ಥಾಪನೆ ಮಾಡುತ್ತೆ. ಈ ಸಮಿತಿ 6 ಜನ ಸದಸ್ಯರನ್ನು ಒಳಗೊಂಡಿತ್ತು. ಅದರಲ್ಲಿ ಆ 6 ಜನ ಸದಸ್ಯರಲ್ಲಿ ಒಬ್ಬ ಅಧ್ಯಕ್ಷನಾಗಿದ್ದು, ಈತ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಹೊಂದಿರ್ತಾನೆ. ಮೊದಲ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷ ದುಂಡಾಸ ಎಂಬುವವನು. ಈ ಬೋರ್ಡ್ ಆಫ್ ಕಂಟ್ರೋಲ್ನ ಎಲ್ಲ ಸದಸ್ಯರನ್ನ ಬ್ರಿಟನ್ ಚಕ್ರವರ್ತಿಯೇ ನೇಮಕ ಮಾಡುವುದು ಹಾಗೂ ಇವರ ವೇತನವನ್ನು ಭಾರತದ ಖಜಾನೆಯಿಂದ ನೀಡುವುದು. ಬೋರ್ಡ್ ಆಫ್ ಕಂಟ್ರೋಲ್ ಅಸ್ತಿತ್ವಕ್ಕೆ ಬಂದ ನಂತರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಪ್ರೊಪರೇಟರ್ಸ್ಗಳು ಬೋರ್ಡ್ ಆಫ್ ಕಂಟ್ರೋಲ್ನ ನಿಯಂತ್ರಣಕ್ಕೆ ಒಳಪಡ್ತಾರೆ. ಇದು ಮೊದಲನ ಪ್ರಮುಖ ಮುಖ್ಯಾಂಶವಾಗಿದೆ. ಎರಡನೇದಾಗಿ ಈ ಒಂದು ಕಾಯ್ದೆಯ ಎರಡನೆಯ ಪ್ರಮುಖ ಮುಖ್ಯಾಂಶ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕಾಯ್ದೆ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ವಿಭಜನೆ ಮಾಡುತ್ತೆ. ಆ ಪ್ರಕಾರ
ಕಂಪನಿಯ ಸೈನ್ಯ ಮತ್ತು ರಾಜ್ಯಾಡಳಿತದ ನಿಯಂತ್ರಣಾಧಿಕಾರವನ್ನು ಬೋರ್ಡ್ ಆಫ್ ಕಂಟ್ರೋಲ್ಗೂ ಹಾಗೂ ಕಂಪನಿಯ ವಾಣಿಜ್ಯ ಚಟುವಟಿಕೆಗಳು ಮತ್ತು ನೌಕರರ ನೇಮಕಾತಿಯ ಅಧಿಕಾರವನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ನೀಡುತ್ತೆ. ಇದು ಎರಡನೆಯ ಪ್ರಮುಖ ಮುಖ್ಯಾಂಶವಾಗಿತ್ತು. ಮೂರನೆಯ ಪ್ರಮುಖ ಮುಖ್ಯಾಂಶ, ಕ್ವಿಟ್ ಇಂಡಿಯಾ ಕಾಯ್ದೆಯು ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಿತು. ನಾಲ್ಕನೆಯ ಮುಖ್ಯಾಂಶ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಗವರ್ನರ್ ಜನರಲ್ನ ನಿಯಂತ್ರಣಾಧಿಕಾರವನ್ನು ಶಾಸನಬದ್ಧಗೊಳಿಸುತ್ತೆ, ಅಂದರೆ ವಿಧಿಬದ್ಧಗೊಳಿಸಿತು. ಇಲ್ಲಿಂದ ಮುಂದೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಯುದ್ಧ ಮತ್ತು ಶಾಂತಿ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಬಂಗಾಳದ ಗವರ್ನರ್ ಜನರಲ್ನ ಅನುಮತಿ ಪಡೆಯುವುದು ಕಡ್ಡಾಯವಾಗಿತ್ತು. ಐದನೆಯ ಪ್ರಮುಖ ಮುಖ್ಯಾಂಶ ಅಂತ ಹೇಳಿದ್ರೆ, ಈ ಒಂದು ಕಾಯ್ದೆಯು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿನ ಕಂಪನಿಯ ಪ್ರದೇಶಗಳನ್ನು ಬ್ರಿಟಿಷ್ ಪ್ರದೇಶಗಳು ಎಂಬುದಾಗಿ ಗುರುತಿಸಿತು. ಆರನೆಯ ಮುಖ್ಯಾಂಶ, ಭಾರತದಲ್ಲಿ ಅಪರಾಧವೆಸಗಿದಂತಹ ಕಂಪನಿಯ ಅಧಿಕಾರಿಗಳ ವಿಚಾರಣೆ ನಡೆಸಲು ಇಂಗ್ಲೆಂಡಿನಲ್ಲಿ ಒಂದು ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿತು. ಕೊನೆಯದಾಗಿ ಏಳನೆಯ ಮುಖ್ಯಾಂಶ, ಈ ಒಂದು ಕಾಯ್ದೆ ಕಂಪನಿಯ ನೌಕರರು ಇನ್ನು ಮುಂದೆ ದೇಶೀಯ ರಾಜರಿಂದ ಯಾವುದೇ ಕಾಣಿಕೆಗಳನ್ನು, ಉಡುಗೊರೆಗಳನ್ನು, ಲಂಚಗಳನ್ನು ಸ್ವೀಕರಿಸುವುದನ್ನು ನಿಷೇಧ ಮಾಡಿತು. ಈ 7 ಮುಖ್ಯಾಂಶಗಳನ್ನು ನಾವು ಕ್ವಿಟ್ ಇಂಡಿಯಾ ಕಾಯ್ದೆಯ ಮುಖ್ಯಾಂಶಗಳು ಅಂತೇಳಿ ಅಧ್ಯಯನ ಮಾಡಿ. ಇನ್ನು ಈ ಒಂದು ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ವಿಮರ್ಶಿಸಿದಾಗ ಇದರ ಉತ್ತಮ ಅಂಶಗಳು, ಕಂಪನಿಯ ಮೇಲೆ ಪಾರ್ಲಿಮೆಂಟಿನ ನಿಯಂತ್ರಣಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಕೆಲವು ಉತ್ತಮ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಗವರ್ನರ್ ಜನರಲ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು 4ರಿಂದ 3ಕ್ಕೆ ಇಳಿಸಿದ್ರಿಂದಾಗಿ ಗವರ್ನರ್ ಜನರಲ್ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸುಲಭವಾಗಿ ಬಹುಮತವನ್ನು ಪಡೆಯಲು ಸಾಧ್ಯ ಆಯಿತು. ಇದು ಒಂದು ಉತ್ತಮ ಗುಣ. ಎರಡನೆಯ ಇದರ ಉತ್ತಮ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಗವರ್ನರ್ ಜನರಲ್ನ ನಿಯಂತ್ರಣಾಧಿಕಾರವನ್ನು ಶಾಸನಬದ್ಧಗೊಳಿಸಿದ್ರಿಂದಾಗಿ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಗವರ್ನರ್ ಜನರಲ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ನ ಕಟ್ಟುನಿಟ್ಟಿನ ನಿಯಂತ್ರಣಕ್ಕೆ ಒಳಪಡುತ್ತವೆ. ಮತ್ತೊಂದು ಉತ್ತಮವಾದ ಗುಣ, ಈ ಒಂದು ಕಾಯ್ದೆಯ ಗುಣಗಳನ್ನು ನಾವು ನೋಡೋದಾದರೆ, ಗವರ್ನರ್ ಜನರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ನ ನಿಯಂತ್ರಣಕ್ಕೆ ಒಳಪಟ್ಟಿದ್ರಿಂದಾಗಿ, ಅಂದರೆ ಅವರ ಆದೇಶದ ಅನ್ವಯ ನಡೆಯಬೇಕಾಗಿದ್ರಿಂದಾಗಿ ಗವರ್ನರ್ ಜನರಲ್ನ ಸ್ವೇಚ್ಛಾಚಾರಕ್ಕೆ ಈ ಒಂದು ಕಾಯ್ದೆ ಕಡಿವಾಣವನ್ನು ಹಾಕುತ್ತೆ. ಮತ್ತೊಂದು ಪ್ರಮುಖವಾದ ಇದರ ಉತ್ತಮ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಒಂದು ಕಾಯ್ದೆ ಕಂಪನಿಯ ಆಡಳಿತದಲ್ಲಿ ಸ್ಥಿರತೆ, ಭದ್ರತೆ ಮತ್ತು ಏಕತೆಯನ್ನು ಉಂಟು ಮಾಡುತ್ತೆ. ಜೊತೆಗೆ ಮುಖ್ಯವಾಗಿ ಕಂಪನಿಯ ನೌಕರರ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಈ ಕಾಯ್ದೆ ಪ್ರಮುಖ ಪಾತ್ರವನ್ನು ವಹಿಸಿತು. ಸೊ ಹೀಗೆ ಈ ಒಂದು ಕ್ವಿಟ್ ಇಂಡಿಯಾ ಆ್ಯಕ್ಟ್ ಕೆಲವು ಉತ್ತಮ ಗುಣಗಳನ್ನು ಅಥವಾ ಉತ್ತಮ ಅಂಶಗಳನ್ನು ಹೊಂದಿದ್ದು ಬ್ರಿಟನ್ ಪಾರ್ಲಿಮೆಂಟಿನ ನಿಯಂತ್ರಣವನ್ನು ಕಂಪನಿಯ ಮೇಲೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಆದರೆ ಒಂದೆರಡು ವಿಚಾರಗಳಲ್ಲಿ ಇದರ ನ್ಯೂನತೆಗಳನ್ನು ನಾವು ಕಾಣ್ತೀವಿ. ಏನಪ್ಪಾ ಅದು ಅಂತ ಹೇಳಿದ್ರೆ, ಬೋರ್ಡ್ ಆಫ್ ಕಂಟ್ರೋಲ್ಗೆ ಪರಮಾಧಿಕಾರವನ್ನು ನೀಡಿದ್ರಿಂದಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಈ ಹಿಂದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಸ್ಥಾಪಿಸಿದಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಶಕ್ತವಾಗುತ್ತೆ. ಅಂದರೆ ಹೆಸರಿಗೆ ಮಾತ್ರ ಡೈರೆಕ್ಟರ್ಸ್ ಇದೆ ಅನ್ನೋ ರೀತಿಯಲ್ಲಿ ಪೂರ್ಣ ಅಧಿಕಾರವನ್ನು ಈ ಆ್ಯಕ್ಟ್ ಬೋರ್ಡ್ ಆಫ್ ಕಂಟ್ರೋಲ್ಗೆ ನೀಡಿತು. ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಯಭಾರವನ್ನು ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ನಡುವೆ ವಿಭಜನೆ ಮಾಡಿದ್ರಿಂದಾಗಿ ಕಂಪನಿಯ ಅಧಿಕಾರಿಗಳ ಬೇಜವಾಬ್ದಾರಿತನ ಹೆಚ್ಚಾಯಿತು. ಅವರು ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಡ್ತು ಅಂತೇಳಿ ಹೇಳ್ಬೋದು.
ಹೀಗೆ ಒಂದೆರಡು ದೋಷಗಳನ್ನು ಅಥವಾ ನ್ಯೂನತೆಗಳನ್ನು ಹೊರತುಪಡಿಸಿದ್ರೆ ಕ್ವಿಟ್ ಇಂಡಿಯಾ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟನ್ ಪಾರ್ಲಿಮೆಂಟಿನ ನಿಯಂತ್ರಣಾಧಿಕಾರವನ್ನು ಹೆಚ್ಚಿಸುವುದರ ಜೊತೆಗೆ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಕಂಪನಿಯ ಆಡಳಿತ ಭಾರತದಲ್ಲಿ ಆರಂಭ ಆದಮೇಲೆ ಕಂಪನಿಯ ಮೇಲೆ ಬ್ರಿಟನ್ ಪಾರ್ಲಿಮೆಂಟ್ ಹೇರಿದಂತಹ ಎರಡನೆಯ ಪ್ರಮುಖ ಕಾಯ್ದೆ 1784ರ ಕ್ವಿಟ್ ಇಂಡಿಯಾ ಕಾಯ್ದೆ. ಸೊ ಇದಿಷ್ಟು ವಿಚಾರಗಳು ಕ್ವಿಟ್ ಇಂಡಿಯಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಪ್ರಮುಖ ಮುಖ್ಯಾಂಶಗಳು, ಗುಣಗಳು ಮತ್ತು ಅದರ ದೋಷಗಳು. ನಮಸ್ಕಾರ.